Hey guys, welcome back to my YouTube channel Journey with Sudha Ranjit. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಸುಧಾ ಅಂತ. ತಮ್ನೈಲಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು ಈ ವಿಡಿಯೋ ಏನು ರಿಲೇಟೆಡ್ ಅಂತ. ಸ್ವಲ್ಪ ಫ್ಯಾಬ್ರಿಕ್ ಶಾಪಿಂಗ್ ಇತ್ತು ಅಂತ ನಾವು ಹೋಗಿದ್ವಿ ಮೈಸೂರು ಉದ್ಯೋಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್, ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಸೊ ದಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲ, ಒಂದು ಸ್ವಲ್ಪ ಲೈಟ್ ಇದ್ರೂ ಪರವಾಗಿಲ್ಲ. ಇದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ. ಚೆನ್ನಾಗಿ ಅನಿಸ್ತಾ ಇದೆ. ಅಂದರೆ ಇದೊಂದು ಸ್ವಲ್ಪ ಲೈಟ್ ಅನಿಸ್ತಾ ಇಲ್ವಾ? ಇದು ಆರೆಂಜ್ ಅನಿಸ್ತಾ ಇದೆ. ಲೈಟ್ ಇದ್ರೇ ಒಂದು ಚೆನ್ನಾಗಿ ಅನ್ಸಲ್ಲ. ಸೇಮ್ ಡಾರ್ಕ್ ಹಾಕಿದ್ರೆ ಚೆನ್ನಾಗಿ ಅನ್ಸಲ್ಲ. ನಾವು ಮೈಸೂರು ಉದ್ಯೋಗಕ್ಕೆ ಹೋಗಿದ್ದು ಸ್ವಲ್ಪ ಬ್ಲೌಸ್ಗೆ ಫ್ಯಾಬ್ರಿಕ್ ಬೇಕಾಗಿತ್ತು ಮತ್ತು ದುಪಟ್ಟಾಸ್ಗೆ ಫ್ಯಾಬ್ರಿಕ್ಸ್ ಬೇಕಾಗಿತ್ತು. ಹಾಗೆ ಮ್ಯಾಚಿಂಗ್ ಮಾಡಿಕೊಂಡು ತೊಗೊಂಬರೋಣ ಅಂತ ಹೋಗಿದ್ದು. ವಿಡಿಯೋದಲ್ಲಿ ನೋಡ್ತಾ ಇರೋ ಫ್ಯಾಬ್ರಿಕ್ ಬಂದು ಆರ್ಗೆನ್ಸಾ. ತುಂಬ ಚೆನ್ನಾಗಿತ್ತು, ತುಂಬ ಶೈನಿಂಗ್ ಇತ್ತು ಅದರಲ್ಲಿ. ಬಟ್ ಕಲರ್ ಆಪ್ಷನ್ಸ್ ತುಂಬಾ ಕಡಿಮೆ ಇತ್ತು. 3 or 4 ಕಲರ್ಸ್ ಇತ್ತು ಅಷ್ಟೇ. ಮ್ಯಾಚಿಂಗ್ ದುಪಟ್ಟಾಸ್ ತೊಗೊಂಡು ಅದಾದಮೇಲೆ ಬ್ಲೌಸ್ಗೆಲ್ಲ ಸ್ವಲ್ಪ ರಾ ಸಿಲ್ಕೆಲ್ಲ ತೊಗೊಂಡ್ವಿ. ಶಿಮ್ಮರ್ ಕ್ರಶ್ ಗೋಲ್ಡ್ ಬೇಡ, ಪರ್ಪಲ್. ಯಾವ ಫ್ಯಾಬ್ರಿಕ್ ಸಿಕ್ಕಿದ್ರೆ ಪರವಾಗಿಲ್ಲ. ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ದುಪಟ್ಟಾ ಮ್ಯಾಚಿಂಗ್ ಬಾರ್ಡರ್ಸ್ ಬೇಕಾಗಿತ್ತು ಅಂತ ಮೈಸೂರು ಉದ್ಯೋಗಲ್ಲಿ ನೋಡಿದ್ವಿ. ಬಟ್ ಅಲ್ಲಿ ಕಲೆಕ್ಷನ್ಸ್ ಅಷ್ಟೊಂದು ಇರಲಿಲ್ಲ, ನಮ್ಗೆ ಯಾವುದು ಮ್ಯಾಚ್ ಆಗ್ತಾ ಇರಲಿಲ್ಲ. ಅದಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ ಮುಂದೆ ಸ್ವಲ್ಪ ಒಳಗಡೆ ಒಂದು ಫ್ಯಾಬ್ರಿಕ್ ಶಾಪ್ ಇತ್ತು, ಅಂದರೆ ಬಾರ್ಡರ್ ಮಾತ್ರ ಸಿಗುತ್ತೆ ಅಲ್ಲಿ ಹೋಗಿದ್ವಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸ್ವಲ್ಪ ಒಳಗಡೆ ಹೋದರೆ ಸೂರ್ಯ ಎಂಪೋರಿಯಂ ಅಂತ ಒಂದು ಸ್ಟೋರ್ ಇದೆ. ಅಲ್ಲಿ ಬರೀ ಬಾರ್ಡರ್ಸೇ ಸಿಗುತ್ತೆ. ಎಷ್ಟೊಂದು ಕಲರ್ ಮ್ಯಾಚಿಂಗ್ ಬಾರ್ಡರ್ಸ್ ಇತ್ತು, ತುಂಬ ವೆರೈಟೀಸ್ ಇತ್ತು. ನಾವು ಈ ಸ್ಟೋರ್ಗೆ ಬಂದಿರೋದು ಫಸ್ಟ್ ಟೈಮು. ಅಲ್ಲೇ ಮೈಸೂರು ಉದ್ಯೋಗಲ್ಲಿ ಮುಂದೆ ಹೋದರೆ ಇಲ್ಲಿ ಸಿಗುತ್ತೆ ಅಂತ ಅಡ್ರೆಸ್ ಕೊಟ್ಟಿದ್ರು. ಸೊ ಹುಡ್ಕೊಂಡು ಬಂದಿದ್ದು ನಾವು. ಎಲ್ಲ ಥರ ಪ್ಯಾಟ್ರನ್ ಬಾರ್ಡರ್ಸು ಮತ್ತು ಲೇಸು, ಟೇಸಲ್ಸು ಎಲ್ಲ ಥರನೂ ಇತ್ತು. ಮತ್ತು ಬೀಡ್ಸ್ ಎಲ್ಲ ಸಿಗ್ತಿತ್ತು. ಅದೊಂದು ಸ್ವಲ್ಪ ಹೆವಿ ಆಗೋಯ್ತು ಅಲ್ಲ. ಚೆನ್ನಾಯ್ತು ಒಂಥರ ಡಿಸೈನ್. ಮೈಸೂರು ಉದ್ಯೋಗಲ್ಲಿ ಸಲ್ವಾರ್ಗಂತ ಕಂಪ್ಲೀಟ್ ವೈಟಲ್ಲಿ ಫ್ಯಾಬ್ರಿಕ್ ತೊಗೊಂಡ್ವಿ. ಅದಕ್ಕೆ ಮ್ಯಾಚಿಂಗ್ ದುಪಟ್ಟಾ ನೋಡ್ತಾ ಇದ್ದೀವಿ. ಜಾಸ್ತಿ ಇದೆ ಇರಲಿಲ್ಲ. ಅದು ಚೆನ್ನಾಗಿದೆ. ಇದೆ ಒಂದು ಸ್ವಲ್ಪ ಡಾರ್ಕ್ ಲೈಟ್ ಏನು ಅನ್ಸಲ್ಲ. ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಇದು? ನಮ್ಮ ಶಾಪಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ ಅರೌಂಡ್ 3:30 ಆಗಿತ್ತು. ತುಂಬಾ ಹೊಟ್ಟೆ ಹಸಿವಾಗ್ತಾ ಇತ್ತು. ಅದಕ್ಕೆ ಕಮರ್ಷಿಯಲ್ ಸ್ಟ್ರೀಟಲ್ಲಿರೋ ಉಡ್ಡೀಸ್ಗೆ ಹೋಗಿದ್ವಿ. ಸ್ಯಾಟರ್ಡೇ ಆಗಿರೋದ್ರಿಂದ ಬೌಲಲ್ಲಿ ಹಾಕೋತಾರೆ ಅನ್ಕೊಂಡೆ. ಇಷ್ಟೆಲ್ಲ ತಿಂದ್ಬಿಟ್ಟು ಡಯಟ್. ಪನ್ನೀರ್ ಮಂಚೂರಿಯನ್ ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡಿದ್ವಿ. ನನಗಂತೂ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಜಾಮೂನ್ ಮತ್ತು ಪೇನಿ ತೊಗೊಂಡಿದ್ವಿ. ಇದು 1 kg ಕೊಡಿ. ಇದೇನು? ಪೀಚಸ್ ಅದೊಂದು ಕಟ್ ಮಾಡಿ ಕೊಡ್ತೀರಾ? ಏನಾಗಲ್ಲ, ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಓಕೆ. ಏನು ಈಶಾನ್, ಆರಾಮಾಗಿದ್ದ? ಓ, ಇವಾಗ ಸ್ಟಾರ್ಟ್ ಮಾಡ್ತೀಯ ನೀನು ನಾಟಿ ನಾಟಿ ನಾಟಿ? ಮುಂದಿತ್ತು ಗಿಲ್ದ ಇಲ್ಲಿ. ಅವ್ನು ನೋಡಿ ನಂತರ ಮಾತಾಡ್ತಾ ಇಲ್ಲ. ಬೇಕಾಗಿ ತಿರ್ಕೊಂತ ಇರೋದು. ಬಾಯ್ ಬಾ. ಬಿಡು, ಒಂದು ಸ್ವಲ್ಪ ಹೊತ್ತು ಆರಾಮಾಗಿರ್ಬೋದು ಫ್ರೀಯಾಗೆ. ಬೇಡ ಬಿಡು. ನನ್ನ ಕಂಡ್ರೆ ಆಗುತ್ತಾ ನಿಂಗೆ?
ಆಗಲ್ಲ ಯಾಕಾಗಲ್ಲ? ನಾನು ಕಂಡ್ರೆ ಯಾರು ಕಂಡ್ರೆ ಇಷ್ಟ ನಿಂಗೆ ಜಾಸ್ತಿ? ಇಶು Mama kata sini kandang, mama kata sini kandang, ಆಶಾ ಮಮ್ಮಿ ಕಂಡ್ರೆ? ಆಶಾ ಮಮ್ಮಿ ಕಂಡ್ರೆ? Ila. ಯಾಕೆ? ಕುಮಾಚಿ ಕಂಡ್ರೆ? ಕುಮಾಚಿ ಕಂಡ್ರೆ? Kandang si papa kandang. ಕುಮಾಚಿ ಕಂಡ್ರೆ? ಕುಮಾಚಿ ಕಂಡ್ರೆ? ನನ್ ಕಂಡ್ರೆ ಆಗಲ್ಲಲ್ಲ? ಅದೇ ಯಾಕಂತ ಒಂಚೂರು ಹೇಳು. ಸುಮ್ಮನೆ ಆ ಶನ ನಾಳೆ ಓದ್ತಾರ ಅವ್ರು ಬಾಯ್ ಓದ್ತಾರೆ. ನಾನು ನಾಳೆನೂ ಓದ್ತೀನಿ. ನಾನು ಓದ್ತೀನಿ ನಾಳೆ. ಈಶಾನ ಮತ್ತೆ ಬಿಟ್ಬಿಟ್ಟು ಪವನಿ ಹಿಂಗ್ ಊಟ ತಿಂತಾರ? ಇದು ದುಬೈ ದೂರ ಕೇಳೋದು ಆಲ್ ದ ವೇ ಫ್ರಮ್ ದುಬೈ ಅಂತ ಬ್ಯಾಗ್ ಹೇಳು. All the way from Dubai. ಯಾ ತಂದ್ಕೊಟ್ಟಿರು ದುಬೈಯಿಂದ? ಹೇಳು ಯಾಕೆ ರೇಖಾ ಮ್ಯಾಮ್ ಅಂದ್ರೆ ಹೇಳು ಯಾವ ಟೀಚರ್ ಪಂಚಿನಿ ಪಾವನಿ? Kitty teacher. It's from Texo. Ayo. Wow. On the bus. ಇದು ಡೇಟ್ ಬೇರೆ ಬೇರೆ ತರದ ಡೇಟ್ಸ್ ತಂದಿದಾರ? ಡೇಟ್ಸ್ ಒಂದೇ ತಂದಿದ್ದಾರೆ? ಇದು 2 kg ಪ್ಯಾಕ್ಸ್. ಓ ಮೋಸ್ಟ್ಲಿ ಹಿಂಗೆ ಎತ್ಕೋಬೇಕು ಅನ್ಸುತ್ತೆ. ಹೌದು. ಅಕ್ಕ ಇದನ್ನೇ 2 ಬಾಕ್ಸಸ್ ತಂದ್ಬಿಟ್ರೆ ಸರ್ ಹೋಗಿರ್ತಾ ಇತ್ತು ಅನ್ಸುತ್ತೆ ಅಲ್ವಾ? ನನಗೆ ಅದೇ ಗೊತ್ತಾಗ್ಲಿಲ್ಲ. ಅದು ಡೇಟ್ ಸಿರಪ್. ಡೇಟ್ ಸಿರಪ್ ಹಾಲ್ಗೆ ಹಾಕೊಂಡು ಕುಡಿಯೋಕಲ್ಲ? ಅದೇ ಅವ್ರು ಹೇಳಿದ್ರು ನಾವು ಹೋದ್ಸಲ ದುಬೈಗೆ ಹೋಗಿರ್ಬೇಕಾದ್ರೆ ಇದು ಹೆಲ್ದಿ ಇರುತ್ತೆ ಡೇಟ್ ಸಿರಪ್ಪು ಅಂದರೆ ಹಾಲ್ಗೆ ಹಂಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಅಂತ. ಇದು ಸನ್ಫ್ಲವರ್ ಸೀಡ್. ಸಂಜನೆ ಇದನ್ನೆಲ್ಲ ಫುಲ್ ಎಲ್ಲ ಹುಡ್ಕಿದ್ಲು ಎಲ್ಲ ಕಡೆ. ಎಲ್ಲಿ? ಈ ಶಾಪಟ್ ರೈಟು, ಈ ಬಿಲ್ಗೇಡು, ಇಷ್ಟು ಸೈಜು ಸಿಕ್ಕಲಿಲ್ಲ. ಫುಲ್ ದೊಡ್ಡ ದೊಡ್ಡ ಸೈಜ್ ಇದೆ ಇದು. ಪಾಪ ಒಂದು ಇದನ್ನ ಮಾಡ್ಕೊಡ್ತೀಯಾ? ಬೇಯಿಸ್ಕೊಡ್ತೀಯಾ? ಬೇಸಿದವು ಇದು ಆಲ್ರೆಡಿ ಮತ್ತೆ ಕೊಡಿ. ಚಾಕ್ಲೇಟ್ಸ್ ಏನು ಚಾಕ್ಲೇಟ್ಸ್ ಈಗ? ಡ್ರೈ ಫ್ರೂಟ್ಸ್. ಲಾಸ್ಟ್ ಟೈಮ್ ನೀವು ಹೋದಾಗ ತಗೊಂಬಂದು ಕೊಟ್ಟಿದ್ರು ಅತ್ತಾನೆ? ಸಿಪ್ಪೆ ಬಿಟ್ಬಿಟ್ಟು ಈಗ ನಾನು ಇನ್ನೊಂದು ಫ್ರೆಂಡ್ಗೆ ಹೇಳಿದ್ದೆ ದುಬೈಗೆ ಹೋಗಿರ್ಬೇಕಾದ್ರೆ ತಗೊಂಬ ಅಂತ. ಅವರು ಡೇಟ್ಸ್ ಚಾಕ್ಲೇಟ್ ತಗೊಂಡ್ಬಂದ್ಬಿಟ್ಟವ್ರೆ. ಡೇಟ್ಸ್ ಎಲ್ಲ ನಾರ್ಮಲ್ ಆಗಿ ತಿಂದು ತಿಂದು ಒಂಥರ ಬೋರೆ. ಇದೊಂಥರ ಚೆನ್ನಾಗಿತ್ತು ಅವತ್ತು ಕೊಟ್ಟಾಗ. ಪಿಸ್ತಾ ಚೆನ್ನಾಗಿರುತ್ತಲ್ಲ ಇದರಲ್ಲಿ? ನಾನು ಅದಕ್ಕೆ ನೀನು ಕೇಳಿದ್ದು ಬೇಕಾ ಚಾಕ್ಲೇಟು. ನನಗೆ ಯಾವ ಚಾಕ್ಲೇಟ್ ಅಂತ ಐಡಿಯಾ ಇರಲಿಲ್ಲ. ಯು ವಾಂಟ್ ಇಶು? ಯಾರು ಕೇಳು? ಆಶಾ ಮಮ್ಮಿ ಕೊಡಿ ಪ್ಲೀಸ್ ಅನ್ನು. ಇಲ್ಲ ಅಂದ್ರೆ ನಾ ಏನು ಎತ್ತಿಕ್ತೀನಿ, ನಮ್ಮ ಮನೆಗೆ ಕಳಿಸ್ತೀನಿ. ಆಶಾ ಮಮ್ಮಿ ಇರು. ಆಶಾ ಮಮ್ಮಿ ಚಾಕ್ಲೇಟ್ ಅಂದ ತಕ್ಷಣ ಇದು ಬಂದಿರೋದು. ಕೊಡಿ ಪ್ಲೀಸ್. ಜೋರಾಗಿ ಹೇಳಿದ್ರೆ ನಾನು ಕೇಳಿಸಲ್ಲ ಕಿವಿ. ಇಲ್ಲಿ ಹೇಳು, ಇನ್ನೊಂದ್ಸಲ ಹೇಳು. ಆಶಾ ಮಮ್ಮಿ ಅಂದ್ರೆ ಇಷ್ಟನಾ? 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 ನಂಗೆ ಕೇಳಿಸ್ತಾ ಇಲ್ಲ. ಆಶಾ ಮಮ್ಮಿ ಅಂದ್ರೆ ಇಷ್ಟನಾ? ಐ ಲವ್ ಯು ಇಶು. ಹೇಳು. ಹೇಳ್ದೆ ಏನು? ದೊಡ್ಡ ತೋರ್ಸು. ನಮ್ಮಕ್ಕ ಫ್ರೆಂಡ್ ಒಬ್ಬರು ದುಬಾಯಿಂದ ಬರ್ತಾಯಿದ್ರು ಅಂತ ಸ್ವಲ್ಪ ಡೇಟ್ಸ್ ತರಕ್ಕೆ ಹೇಳಿದ್ವಿ. ಇವತ್ತೇ ತಂದು ಕೊಟ್ಟಿದ್ರು ಅವ್ರೂ. ಡೇಟ್ಸ್ ಸಿರಪ್ ಬಂದು ಹಾಲಲ್ಲಿ ಹಾಕೊಂಡು ಕುಡಿಯೋಕೆ ಚೆನ್ನಾಗಿರುತ್ತೆ ಅಂತ. ಮತ್ತು ಸ್ವಲ್ಪ ಡೇಟ್ಸು, ಸನ್ಫ್ಲವರ್ ಸೀಡ್ಸು, ಸ್ವಲ್ಪ ಚಾಕ್ಲೇಟ್ಸ್ ತಂದು ಕೊಟ್ಟಿದ್ರು. ಚಾಕ್ಲೇಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ಅದಕ್ಕಂತ ಅದೇ ಚಾಕ್ಲೇಟ್ಸ್ ಬೇಕು ಅಂತ ತರಿಸ್ಕೊಂಡಿದ್ವಿ.
ಇದಾಗಿತ್ತು ನನ್ನ ಕಂಪ್ಲೀಟ್ ಡೇ ವಿಡಿಯೋ. ನೆಕ್ಸ್ಟು ಯಾವ್ಯಾವ ಥರ ಕಂಟೆಂಟ್ ವಿಡಿಯೋ ಹಾಕಬೇಕು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ಅದರ ರಿಲೇಟೆಡ್ ಆಗಿ ವಿಡಿಯೋನೇ ಹಾಕಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.